ಇರಾನ್ ಅಮೆರಿಕ ನಡುವೆ ನಾಳೆ ನಡೆಯಬೇಕಾಗಿದ್ದಂತಹ ಮತ್ತೊಂದು ಸುತ್ತಿನ ಸಂಧಾನಕ್ಕೆ ವಿಘ್ನ ಎದುರಾಗಿದೆ. ನಾಳೆ ಎರಡನೇ ಸುತ್ತಿನ ಮಾತುಕತೆಗೆ ಇರಾನ್ ಬರಲ್ಲ ಅಂತ ಹೇಳಿ ಸೆಟೆದಿದೆ. ವಿಫಲವಾಗುವ ಸಭೆಗೆ ನಾವು ಹೋಗಲ್ಲ ಅಂತ ಹೇಳಿ ಇರಾನ್ ಉಪ ವಿದೇಶಾಂಗ ಸಚಿವ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಇತ್ತ ಸಂಧಾನಕ್ಕೆ ಬಾರದೇ ಇದ್ರೆ ತಕ್ಕ ಪಾಠ ಕಲಿಸುವುದಾಗಿ ಟ್ರಂಪ್ ಈಗಾಗಲೇ ವಾರ್ನಿಂಗ್ ಕೊಟ್ಟಿದ್ದಾರೆ. ಇವರಿಬ್ಬರ ಕಿತ್ತಾಟದಲ್ಲಿ ಭಾರತೀಯ ಹಡಗುಗಳ ಮೇಲೆ ಗುಂಡಿನ ದಾಳಿ ನಡೆದು ಹೋಗಿದೆ. ಯುದ್ಧದ ಮಧ್ಯೆ ಮೂಡಿದ್ದ ಕದನ ವಿರಾಮದ ಆಶಾಕಿರಣ ಮತ್ತೆ ಅಂಧಕಾರಕ್ಕೆ ಜಾರಿದೆ. ಎರಡನೇ ಸುತ್ತಿನ ಮಾತುಕತೆಗೆ ವೇದಿಕೆ ಸಜ್ಜಾಗಿರೋ ಹೊತ್ತಲ್ಲೇ ಇರಾನ್ ಅಪಶಕುನ ನುಡಿದಿದೆ. ಅಮೆರಿಕ ಜೊತೆಗೆ ನಡೆಯಬೇಕಿದ್ದ ಮತ್ತೊಂದು ಸುತ್ತಿನ ಮಾತುಕತೆಗೆ ಸದ್ಯಕ್ಕೆ ಬ್ರೇಕ್ ಹಾಕಿದೆ. ಎರಡನೇ ಸುತ್ತಿನ ಸಂಧಾನಕ್ಕೆ ಇರಾನ್ ಅಡ್ಡಗಾಲು. ನಾಳೆ ನಡೆಯಬೇಕಿದ್ದ ಮಾತುಕತೆ ಸಭೆ ರದ್ದು. ಅಂದುಕೊಂಡಂತಾಗಿದ್ರೆ ನಾಳೆ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಎರಡನೇ ಸುತ್ತಿನ ಶಾಶ್ವತ ಸಂಧಾನ ಮಾತುಕತೆ ನಡೆಯಬೇಕಿತ್ತು. ಮೊದಲ ಸಭೆ ವಿಫಲವಾದ ಬಳಿಕ ಮತ್ತೊಂದು ಸಭೆಯ ಮೂಲಕ ಕದನಕ್ಕೆ ವಿರಾಮ ಬೀಳುತ್ತಾ ಅಂತ ವಿಶ್ವವೇ ಕಾದಿತ್ತು. ಆದ್ರೀಗ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ನಾಳೆ ನಡೆಯಬೇಕಿದ್ದ ಮಾತುಕತೆಗೆ ಇರಾನ್ ಬ್ರೇಕ್ ಹಾಕಿದೆ. ಎರಡನೇ ಸುತ್ತಿನ ಮಾತುಕತೆಗೆ ಇನ್ನು ದಿನಾಂಕ ನಿಗದಿಯಾಗಿಲ್ಲ ಎಂಬ ಬಾಂಬ್ ಸಿಡಿಸಿದೆ. ಎರಡನೇ ಸುತ್ತಿನ ಮಾತುಕತೆಗೆ ಇನ್ನೂ ದಿನಾಂಕ ನಿಗದಿಯಾಗಿಲ್ಲ. ಮಾತುಕತೆಗೆ ಮುನ್ನ ಎರಡೂ ದೇಶಗಳು ಪ್ರಾಥಮಿಕ ರೂಪುರೇಷೆಗಳನ್ನ ಒಪ್ಪಬೇಕು. ಈ ರೂಪುರೇಷೆಗಳನ್ನ ಅಂತಿಮಗೊಳಿಸೋದಕ್ಕೆ ಇರಾನ್ ಪ್ರಮುಖ ಆದ್ಯತೆಯನ್ನ ನೀಡುತ್ತೆ. ಪ್ರಾಥಮಿಕ ರೂಪುರೇಷೆ ಇಲ್ಲದೆ ನಾವು ಸಂಧಾನಕ್ಕೆ ಹೋಗೋದಿಲ್ಲ. ಸಕ್ಸಸ್ ಆಗದೆ ಫೇಲ್ ಆಗುವ ಮಾತುಕತೆಗೆ ನಾವು ಹೋಗೋದಿಲ್ಲ. ಮಾತುಕತೆಯ ರೂಪುರೇಷೆಯನ್ನ ಒಪ್ಪಿಕೊಳ್ಳದೆ ದಿನಾಂಕವನ್ನು ನಿಗದಿಪಡಿಸಲ್ಲ. ಜಲಸಂಧಿ ಬಿಕ್ಕಟ್ಟಿನಿಂದ ಮತ್ತೆ ಶುರುವಾಗುತ್ತಾ ಯುದ್ಧ. ನಾಳಿನ ಶಾಂತಿ ಸಂಧಾನಕ್ಕೆ ಇರಾನ್ ಒಪ್ಪದೇ ಇರೋದು ಜೊತೆಗೆ ಹಾರ್ಮುಜ್ ಜಲಸಂಧಿ ವಿಚಾರದಲ್ಲಿ ಎದ್ದಿರೋ ಬಿಕ್ಕಟ್ಟು ಮತ್ತೊಮ್ಮೆ ಯುದ್ಧದ ಸೂಚನೆಯನ್ನ ನೀಡುತ್ತಾ ಇವೆ. 2 ವಾರಗಳ ಕದನ ವಿರಾಮ ಅಂತ್ಯಗೊಳ್ತಾ ಇದ್ದು ಇರಾನ್ ವಿರುದ್ಧ ಅಮೆರಿಕ ಸೇನೆ ಮತ್ತೆ ದಾಳಿ ನಡೆಸುವ ಸಾಧ್ಯತೆ ಇದೆ. ಈಗಾಗಲೇ ಅಮೆರಿಕ ಸೇನೆ ಯುದ್ಧಕ್ಕೆ ಸನ್ನದ್ಧವಾಗ್ತಾ ಇರೋ ವಿಡಿಯೋ ತುಣುಕುಗಳು ಹರಿದಾಡ್ತಾ ಇರೋದು ಇದಕ್ಕೆ ಪುಷ್ಟಿ ನೀಡಿವೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಯುದ್ಧ ವಿಮಾನಗಳು ಈಗಾಗಲೇ ಜಮಾವಣೆಯಾಗಿದ್ದು ಮತ್ತೊಮ್ಮೆ ಯುದ್ಧ ಸಿದ್ಧತೆಯ ಆಕ್ಟಿವಿಟಿಗಳು ಹೆಚ್ಚಳವಾಗಿವೆ. ಮರುಭೂಮಿ ಪ್ರದೇಶಗಳ ವಿಮಾನಗಳ ಕಾರ್ಯಾಚರಣೆ ಆರಂಭವಾಗಿದೆ. C-130, ಹರ್ಕ್ಯುಲಸ್, V-22, ಓಸ್ಪ್ರೆ ವಿಮಾನ ಕಾರ್ಯಾಚರಣೆ ಆರಂಭಿಸಿವೆ. ಮಿಲಿಟರಿ ಟ್ರಾನ್ಸ್ಪೋರ್ಟ್ ಏರ್ ಕ್ರಾಫ್ಟ್ಗಳ ಕಾರ್ಯಾಚರಣೆ ಮಾಡ್ತಾ ಇವೆ. ಹೀಗಾಗಿ ಅಮೆರಿಕ ಮತ್ತೆ ಏಪಿಕ್ ಫ್ಯೂರಿಯನ್ನ ಶುರು ಮಾಡುತ್ತಾ ಎಂಬ ಪ್ರಶ್ನೆ ಮೂಡಿದೆ. ಹಾರ್ಮುಜ್ನಲ್ಲಿ 2 ಭಾರತೀಯ ಟ್ಯಾಂಕರ್ ಮೇಲೆ ದಾಳಿ. ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತೀಯ ಹಡಗುಗಳ ಸಂಚಾರಕ್ಕೆ ಮುಕ್ತ ಅವಕಾಶ ನೀಡಿರೋದು ಎಲ್ಲರಿಗೂ ಗೊತ್ತೇ ಇದೆ. ಆದ್ರೆ ನಿನ್ನೆ ಇರಾನ್ ಮಹಾ ಪ್ರಮಾದವೊಂದನ್ನ ಮಾಡಿದೆ. ಹಾರ್ಮುಜ್ನಲ್ಲಿ ಬರ್ತಾ ಇದ್ದ ಭಾರತದ 2 ಟ್ಯಾಂಕರ್ಗಳ ಮೇಲೆ ಗುಂಡಿನ ದಾಳಿ ನಡೆಸಿದೆ. ಘಟನೆ ನಡೀತಾ ಇದ್ದಂತೆ ಭಾರತದಲ್ಲಿರೋ ಇರಾನ್ ರಾಯಭಾರಿ ಕಚೇರಿಗೆ ವಿದೇಶಾಂಗ ಇಲಾಖೆ ಸಮನ್ಸ್ ನೀಡಿದೆ. ಜಗ್ ಆರ್ನವ್, ಸ್ಯಾನ್ಮಾರ್ ಹೆರಾಲ್ಡ್ ಎಂಬ 2 ಟ್ಯಾಂಕರ್ಗಳ ಮೇಲೆ ಇರಾನ್ ಗನ್ ಫೈರಿಂಗ್ ಮಾಡಿದೆ. ಗನ್ ಫೈರಿಂಗ್ ನ ನಂತರ ಹಾರ್ಮುಜ್ ಜಲಸಂಧಿಯಿಂದ 2 ಹಡಗುಗಳು ವಾಪಸ್ ತೆರಳಿವೆ. ಇದನ್ನ ತಿಳಿತಾ ಇದ್ದಂತೆ ಭಾರತದ ಇರಾನ್ ರಾಯಭಾರಿಗೆ ವಿದೇಶಾಂಗ ಸಚಿವಾಲಯ ಸಮನ್ಸ್ ಜಾರಿ ಮಾಡಿತ್ತು. ಸಮನ್ಸ್ ಜಾರಿಯಾಗ್ತಾ ಇದ್ದಂತೆ ತಕ್ಷಣವೇ ವಿದೇಶಾಂಗ ಇಲಾಖೆ ಕಚೇರಿಗೆ ಭಾರತದ ಇರಾನ್ ರಾಯಭಾರಿ ಡಾಕ್ಟರ್ ಮೊಹಮ್ಮದ್ ಫತಾಲಿ ಭೇಟಿ ನೀಡಿದ್ರು. ಇದೇ ವೇಳೆ 2 ಹಡಗುಗಳ ಮೇಲಿನ ದಾಳಿಗೆ ಭಾರತ ಖಂಡನೆ ವ್ಯಕ್ತಪಡಿಸಿದೆ. ಭಾರತದ ಅಭಿಪ್ರಾಯವನ್ನ ಇರಾನ್ ನಾಯಕತ್ವಕ್ಕೆ ತಿಳಿಸುವಂತೆ ಸೂಚನೆ ನೀಡಿದೆ. ಶೀಘ್ರದಲ್ಲೇ ಭಾರತದ ಹಡಗುಗಳ ಸಂಚಾರಕ್ಕೆ ಅವಕಾಶ ನೀಡುವಂತೆ ಮನವಿ ಮಾಡಿದೆ. ಇನ್ನು ತಕ್ಷಣವೇ ಈ ಎಲ್ಲಾ ಮಾಹಿತಿಯನ್ನ ಇರಾನ್ ಆಡಳಿತಕ್ಕೆ ರವಾನಿಸುವುದಾಗಿ ಇರಾನ್ ರಾಯಭಾರಿ ಮಾತು ಕೊಟ್ಟಿದ್ದಾರೆ.
ಭಾರತದ ಹಡಗುಗಳ ಮೇಲಿನ ದಾಳಿಯ ಬಗ್ಗೆ ಇರಾನ್ ವಿಷಾದ ವ್ಯಕ್ತಪಡಿಸಿದೆ. ಭಾರತ ಇರಾನ್ ಸಂಬಂಧಗಳು ಅತ್ಯಂತ ಬಲಿಷ್ಠವಾಗಿವೆ ಅಂತ ಇರಾನ್ ಪರಮೋಚ್ಚ ನಾಯಕನ ಭಾರತದ ಪ್ರತಿನಿಧಿ ಇಲಾಹಿ ಸ್ಪಷ್ಟನೆ ನೀಡಿದ್ದಾರೆ. ನಮ್ಮದು 5,000 ವರ್ಷಗಳ ಹಳೆಯದಾದ ಸಾಂಸ್ಕೃತಿಕ ನಾಗರಿಕ ಸಂಬಂಧ ಅಂತ ಇಲಾಹಿ ಗುಣಗಾನ ಮಾಡಿದ್ದಾರೆ. ಇದೆಲ್ಲದರ ಹೊರತಾಗಿ ಅಮೆರಿಕ ಇರಾನ್ ನಡುವೆ ಮತ್ತೆ ಯುದ್ಧದ ಕಿಚ್ಚು ಹೊತ್ತಿಕೊಳ್ಳುವ ಲಕ್ಷಣಗಳು ಕಾಣಿಸ್ತಾ ಇರುವುದಂತೂ ಸತ್ಯ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.